ನಾವು ಹಾಸನದ SJP ಯೋಗ ಟೀಮ್ ಸಿಕ್ಕಿಂ ಟ್ರಿಪ್ಪಿಗೆ ಹೋಗಿದ್ವಿ. ಅದರ ಕೆಲವು ವೈಬ್ಸ್. ಮೊದಲು ನಾವು ಬಾಗ್ಡೋಗ್ರಾ ಏರ್ಪೋರ್ಟಿಂದ ಅಲ್ಲಿ ನಾವೊಂದು ವ್ಯೂ, ಅಲ್ಲಿ ನಾವು ಎಲ್ಲ ಏರ್ಪೋರ್ಟಿಗೆ ಇಳಿದು 2 ಟೀಮ್ ಆಗಿತ್ತು. ಒಂದು ಟೀಮಿನ ಇದು ಒಂದು ವಿಡಿಯೋ. ಹಾಗೆ ಅದಾದ ನಂತರ ಏರ್ಪೋರ್ಟಿನ ಟ್ಯಾಕ್ಸಿಯಲ್ಲಿ ಏರ್ಪೋರ್ಟ್ ಗೇಟ್ವರೆಗೂ ಹೋದ್ವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿಯಾಗಿ ಜೊತೆಯಲ್ಲಿ ಮುಂದುವರಿತಾ ಇದ್ದೀವಿ. ಈಗ ನಮ್ಮ ಪ್ರಯಾಣ ಸುಂದರ್ ಸರ್, ಈಗ ನಾವು ವಿಮಾನನ ಹತ್ತುತ್ತಾ ಇದ್ದೀವಿ. ಅವ್ರ ಜೊತೆ ರವಿ ಅಣ್ಣ. ಇದು ಒಂದು ನೋಟ ನಾವು ಫ್ಲೈಟಲ್ಲಿ ತೆಗೆದಿದ್ದು. ಅದಾದ ಬಾಗ್ಡೋಗ್ರಾ ಏರ್ಪೋರ್ಟಲ್ಲಿ ನಾವು ಲ್ಯಾಂಡ್ ಆದ್ವಿ. ಹೊರಗಡೆ ಬಂದ ಮೇಲೆ ಹೋಟೆಲ್, ಇದು ಪೀಲಿಂಗ್ ಹೋಟೆಲ್, ಇದು ಒಂದು ಹೆರಿಟೇಜ್ ಹೋಟೆಲ್. ಇಲ್ಲಿ ಅದ್ಭುತವಾದ ಒಂದು ನೋಟ, ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಟ್ರಾವೆಲಿಂಗ್ ಸ್ಟ್ರೈನ್ ಇತ್ತು, ಆದರೂ ಸಹ ಹೋಟೆಲಿಗೆ ಬಂದ ಮೇಲೆ ಆ ಟ್ರಾವೆಲಿಂಗ್ ಎಲ್ಲ ಸುಸ್ತೆಲ್ಲ ದೂರ ಆಯಿತು. ನಮ್ಮ ಪ್ರದೀಪ್ ಜಿ ನೋಡಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಂತರ ಫುಡ್ ಏರಿಯಾ, ಏನು ನಾವೆಲ್ಲ 2 ದಿನ ಇಲ್ಲಿ ರುಚಿಕರವಾದ ಭೋಜನ ನಮಗೋಸ್ಕರ ತುಂಬಾ ಹಾಸ್ಪಿಟಾಲಿಟಿ ಇತ್ತು ಆ ಹೋಟೆಲಿನ ಮ್ಯಾನೇಜ್ಮೆಂಟ್ ಕಡೆಯಿಂದ. ಅಲ್ಲಿಂದ ಮುಂದಕ್ಕೆ ನಾವು ಹೋಗಿ ಇದು ರೂಮಲ್ಲಿ ಸ್ವಲ್ಪ ಸಮಯ ಸಿಕ್ತು. ರಾತ್ರಿ ಡ್ಯಾನ್ಸ್ ಮಾಡ್ತಿದ್ವಿ, ಎಂಜಾಯ್ ಮಾಡ್ತಿದ್ರು. ನಾವು ಸಹ ಡ್ಯಾನ್ಸಿನ ಜೊತೆ ಎಂಜಾಯ್ ಮಾಡಿದ್ವಿ. ನಾನು, ರವಿ, ನಾಗಭೂಷಣ್ ಜಿ, ಗಿಡ್ಡೇಗೌಡರು, ರವಿ ಅಣ್ಣ, ಎಲ್ಲರೂ ಅವರದೇ ಆದ ರೀತಿಯಲ್ಲಿ ಎಂಜಾಯ್. ಮತ್ತು ಬೆಳಗ್ಗೆದ್ದು ಮಾರ್ನಿಂಗ್ ವಾಕ್ ಹೊರಟ್ವಿ. ಮಾರ್ನಿಂಗ್ ವಾಕ್ನಲ್ಲಿ ನೋಡಿ ಎಂಥ ಅದ್ಭುತವಾದ ನೋಟ. ಎಲ್ಲರೂ ಎದ್ದಿರಲಿಲ್ಲ, ನಾವು ಯಾರೆಲ್ಲ ಎಚ್ಚರಾಗಿದ್ವಿ. ಬೆಳಗ್ಗೆದ್ದು ಮಾರ್ನಿಂಗ್ ವಾಕಿಗೆ ಹೋದ್ವಿ. ಅದಾದ ಮೇಲೆ ಇದು ನಾವು ಸ್ಕೈ ವಾಕ್ನಲ್ಲಿ ಕೆಲವೊಂದು ವಿಡಿಯೋಗಳು. ಹಾಗೆ ಅಲ್ಲಿಂದ ನೋಡಿ, ಈಗ ನಮ್ಮ ಗಿಡ್ಡೇಗೌಡರು ಮತ್ತು ಮೋಹನ್ ಸ್ಕೈ ವಾಕ್ನಲ್ಲಿ ಒಂದು ಅದ್ಭುತವಾದ ವಿಡಿಯೋಗ್ರಫಿ. ಯಾರ್ಯಾರು ನಮ್ಮ ಜೊತೆ ಸಿಗ್ತಿದ್ರು ಅದೆಲ್ಲ ವಿಡಿಯೋಗ್ರಫಿ ಮಾಡ್ಕೊಳ್ತಾ ಮುಂದೆ ಹೋದ್ವಿ. ಹಾಗೆ ಅದಾದ ಮೇಲೆ ಸ್ಕೈ ವಾಕ್ನ ಎಂಜಾಯ್ ಮಾಡ್ತಾ ತುಂಬಾ ಅದ್ಭುತವಾದ ಒಂದು ನೋಟ, ಚೆನ್ನಾಗಿತ್ತು. ಅದಾದಮೇಲೆ ನಾವು ಒಂದು ಎಲ್ಲ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಸಿಕ್ಕಿಮಲ್ಲಿ. ಮುಂದಕ್ಕೆ ಹೋಗಿ ಹಂಗೆ ಎಲ್ಲರೂ ಬರಲಿಲ್ಲ, ಕೆಲವರು ನಮ್ಮ ಜೊತೆ ಬಂದರು, ಕೆಲವರು ಹೋಗಬೇಕು. ಸುಂದರ್ ಸರ್ ನೋಡಿ ಇಲ್ಲಿ ಎಲ್ಲರೂ ಸಿಕ್ಕಿಮಿಗೆ ಬರಲೇಬೇಕು ಅಂತ ಹೇಳಿದ್ದಾರೆ. ಆ ಸುಸ್ತನ್ನು ದೂರ ಮಾಡೋದಕ್ಕೆ ಅದ್ರ ಮೇಲೆ ಬೇಜಾರು ತೆಗಿತಾ ಇದ್ದಾರೆ. ಆದರೆ ಚಳಿಯೆಲ್ಲ ಹೋಯ್ತು ಮಾತ್ರ ಇಲ್ಲಿ ಬಂದಾಗ. ನಾವು ಅಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ. ಆ ಕೇವನ್ನು ವೀಕ್ಷಣೆ ಮಾಡಿದ್ವಿ. ಇದು ನಮ್ಮ ಒಂದು ಸಕಲೇಶ್ಪುರಿನ ವಾತಾವರಣಕ್ಕೂ ಸಹ ಹೋಲಿಕೆ ಆಗುತ್ತೆ. ಆದರೂ ಸಹ ಅಲ್ಲಿ ಹೋದ್ರೂ ಸಹ ನಾವು ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡಿದ್ವಿ. ಟ್ರಾವೆಲಿಂಗಲ್ಲಿ ತನ್ನ ಸುಸ್ತನ್ನು ಕೆಲವರು ತೋಡ್ಕೊಂಡ್ರು. ಗಿಡ್ಡೇಗೌಡರು ನೋಡಿ ಬರ್ತಾ ಇದ್ದಾರೆ ಮೊಬೈಲಲ್ಲಿ ಮಾತಾಡಿಕೊಂಡು. ನಮ್ಮ ಇನ್ನೊಂದು ಅರ್ಧ ಟೀಮ್ ಬಟ್ ನಾವು ಯಾವುದಕ್ಕೂ ಕುಗ್ಗದೆ ಇದು ಮಾಡಲೇಬೇಕು ನೋಡಿ. ದಾರಿಯಲ್ಲಿ ಈ ಒಂದು ಬೆಟ್ಟವನ್ನು ಹತ್ತಬೇಕು ಅಂತ ಕೇವ್ ಬಂತು. ಕೇವ್ ಅಂತಂದರೆ ಒಂದು ಗುಫಾ ಅಂತ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಾವು ಮುಂದಕ್ಕೆ ಹೋದ್ವಿ. ಸಿಕ್ಕಿಮಿನ ಪಾರಂಪರಿಕ ಡ್ಯಾನ್ಸ್, ಹಾಗೆ ಅಲ್ಲಿ ಒಳ್ಳೆ ಸಿಂಗರ್ ಸಿಕ್ಕಿದ್ರು, ಅವರು ಸಹ ಚೆನ್ನಾಗಿ ಹಾಡಿರ್ತಿದ್ರು. ಅವರಿಗೆ ಉತ್ತೇಜನ ಹಾಗೂ ಅವ್ರನ್ನ ಪ್ರೋತ್ಸಾಹಿಸೋಕ್ಕೆ ನಮ್ಮ ಟೀಮ್ ಮೆಂಬರ್ಸ್ ಮೋಹನ್ ಜಿ ಮತ್ತು ಹಾಗೆ ಪುಟ್ಟಣ್ಣ ಅಂಕಲ್ ನೋಡಿ ಎಷ್ಟು ಚೆನ್ನಾಗಿ ಅವ್ರನ್ನ ಪ್ರೋತ್ಸಾಹಿಸ್ತಿದ್ದಾರೆ. ಮೋಹನ್ ಜಿ ಒಳ್ಳೆ ನಿಜವಾಗ್ಲೂ ಮ್ಯೂಸಿಷಿಯನ್ ಥರ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಿನ ಮ್ಯೂಸಿಷಿಯನ್ ಥರ ಮೋಹನ್ ಜಿ ಅವರು
ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಾದಮೇಲೆ ಮೋದಿಯವರು ನೋಡಿ ಒಂದು ಕೈಯಲ್ಲಿ ಇಟ್ಕೊಳ್ಳಿ ಮೇಲೆ. ಒಳ್ಳೆಯ ದೃಶ್ಯ. ಕೈಯಲ್ಲಿ ಇವರು ನಮ್ಮ ಕರ್ನಾಟಕದ ಜಗದೀಶ್ ಥರ ಕಾಣಿಸ್ತಾ ಇದ್ದಾರೆ. ಹಾಗೆ ಗಿಡ ಡ್ಯಾನ್ಸ್ ಒಂದು ಅದ್ಭುತವಾದ ಪ್ರಕೃತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸನ್ನು. ತುಂಬಾ ಚೆನ್ನಾಗಿತ್ತು ಓವರಾಲ್. ನಮ್ಮ ಪ್ರದೀಪ್ ಯಾವತ್ತೂ ನೋಡಿರಲಿಲ್ಲ ಡ್ಯಾನ್ಸ್ ಮಾಡೋದು.